ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮುಂದಿನ 2 ವರ್ಷಗಳಲ್ಲಿ ಕಲಬುರಗಿಯ ಸಮಗ್ರ ನಿರ್ಮಾಣ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ನವಕಲಬುರಗಿ ನಿರ್ಮಾಣ ಮಾಡಲು ನೀಲಿ ನಕ್ಷೆ ತಯಾರಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಕಲಬುರಗಿಯ ಸಮಗ್ರ ನಿರ್ಮಾಣ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ SRK ಸಭಾಂಗಣದಲ್ಲಿ ರ್ಯಾಂಪ್ ರೇಸಿಂಗ್ ಅಂಡ್ ಆಕ್ಸಲರೇಟಿಂಗ್ MSME ಪರ್ಫಾರ್ಮೆನ್ಸ್, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವುದು ಮತ್ತು ವೇಗಗೊಳಿಸುವ ಯೋಜನೆಯ ಅಡಿಯಲ್ಲಿ ಎಲ್ಲಾ ಪ್ರಕಾರದ ಆಟೋಮೊಬೈಲ್ ಸರ್ವಿಸ್ ಘಟಕದವರಿಗಾಗಿ ಏಪ್ರಿಲ್ 9 ಮತ್ತು 10ರಂದು ನಡೆಯುವ 2 ದಿನಗಳ ಟೆಕ್ನಾಲಜಿ ಕ್ಲಿನಿಕ್ ಕಾರ್ಯಾಗಾರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಅವರು ಮಾತನಾಡಿ, ಕಲಬುರಗಿ ನಗರದ ಆಟೋ ರಿಕ್ಷಾ ಚಾಲಕರು ಮತ್ತು ಮೆಕ್ಯಾನಿಕ್ಗಳ ದಶಕಗಳ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರವು ಮಹತ್ವದ ಹೆಜ್ಜೆ ಇಟ್ಟಿದೆ. ಕಲಬುರಗಿ ನಗರದ ಹೊರ ವಲಯದಲ್ಲಿ ಸುಮಾರು 20 ಎಕರೆ ಪ್ರದೇಶದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನ ಒಳಗೊಂಡ ಆಟೋ ನಗರ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದ್ದು, ಈ ಕುರಿತು ಶಾಸಕಿ ಖನೀಸ್ ಫಾತಿಮಾ ಅವರು ಸಂತಸ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಕೂಡ ಮಾತನಾಡಿದರು. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಅಬ್ದುಲ್ ಅಜೀಂ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯ ಮೇಲೆ ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್, ಕಲಬುರಗಿ ಜಿಲ್ಲಾಧಿಕಾರಿಗಳಾದ B ಫೌಜಿಯಾ ತರನ್ನುಂ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ರವಿಗೌಡ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. पूरे टीम को बधाई देना चाहता हूँ कि बहुत दिनों के बाद जो आप लोगों की इच्छा थी वो पूरी हो रही है. इसके बारे में अपनी डिटेल प्रेजेंटेशन हमारे अफसर दिए हैं और बाकी के लोग भी बात किए हैं. जब हम ये सोच रहे थे करने के लिए तो हमको भी लगा हमारा में होता कि नहीं होता, पहले तो आप सब लोगों को कन्विंस करना होगा, उसके बाद हम सरकार को कन्विंस करना होगा. बट उसी की बात यह है कि अभी अजीम बोल रहे थे कि अभी तक एप्लीकेशन आए हैं 762 एप्लीकेशन और हमारे पास है सिर्फ 300 और 400 है. इट इज अ गुड
इन सबको हम लेकर एक नई सोच, एक नई कलपुर्गी बनाना चाहते हैं। और मैंने जैसे बताया, जैसे हम भाषण में नहीं बोल रहे, चंद आपको एग्जाम्पल्स देने की कोशिश कर। अभी ये नया कलपुर्गी जो है, इसको एक इकोनॉमिक एक्सीलरेशन होना है। आपको ताजुब होगा, हमारा स्टेट जीडीपी जो है, स्टेट जीडीपी है, हम कितना उत्पादन करते हैं। स्टेट जीडीपी में 40% डिस्ट्रिक्ट जीडीपी कॉन्ट्रीब्यूशन, 40% कॉन्ट्रीब्यूशन बेंगलुरु का है, सिटी है। बेंगलुरु का 40% है, तो नेक्स्ट कौन आता? दक्षिण कन्नड़ा। दक्षिण कन्नड़ा का कितना है? 5.4%। 5.4%। डिफरेंस देखिए, 5.4% और 40%। उसके बाद थर्ड आता है उत्तर कन्नड़ा की कौन सा? 3.2%। 3.2% से सब नीचे हम ही है। आपको ताजुब होगा, बेंगलुरु रूरल का कॉन्ट्रीब्यूशन 1.9%, कलबुर्गी का कॉन्ट्रीब्यूशन भी 1.9%। यानी कि स्टेट की तरक्की के लिए, स्टेट का इकोनॉमिक के लिए हमारा कॉन्ट्रीब्यूशन सिर्फ 1.9% है। क्यों? क्योंकि हमारा जो कलबुर्गी है, हेवीली एग्रीकल्चर पर डिपेंड है। किसान लोग हैं, किसान मजदूर हैं। एक छोटा सा उदाहरण देता हूँ। मेरे पास 2 एकड़ है, 2 एकड़ जमीन है। हम 3 भाई हैं। वो जमीन देखभाल के लिए एक ही काफी है, पर तीनों उसी में काम कर रहे हैं। यानी कि 2 लोग जो बाहर जाके सर्विसेज कर सकते हैं, एग्रीकल्चर सर्विसेज कर सकते हैं या कुछ और कर सकते हैं, वो उसी 2 एकड़ पर काम करते हैं। आप जितना भी फर्टिलाइजर डालो, जितना भी यूरिया डालो, एकड़ को निकलता ही 8 बार 8 चिल्ला डिस्कस करो साहब बोले हैं। जब जाके मैंने 15 करोड़ की सप्लाई लेट था, तो मैडम और खास करके क्या करें, 18 करोड़ बजट था, तो सीमेंट रोड के लिए 18 करोड़ हो रहा है, टार रोड के लिए 15 करोड़ हो रहा है। इवन में मिनिस्टर से रिक्वेस्ट करते हैं, सीमेंट रोड के लिए 18 करोड़ का लगे करो, हमारा एमएलए ग्रांट्स में हम मैडम सर से रिक्वेस्ट करते हैं, तो टार रोड ही हो रहा है। तो सर इस तरीके से कह रहे हैं, भाई सर के सामने किसी करप्ट नाम की कोई चीज़ का सवाल ही नहीं पैदा होता। सर 100% ट्रांसपेरेंट विल डू इट। और सेकंड बात, मैडम ने कहा था कि इस तरीके से जीडीएम ग्रांट के लिए कुछ एप्लीकेशन का तो 10,000 एप्लीकेशन है, आप किस तरीके से करेंगे? तो वही अभी भी आप लोगों के सामने सभी के सामने ये बोलना चाहिए, इससे पहले भी दोहरा है, सभी को कॉन्फिडेंस में लेते हुए जिस तरीके से शफाफियत से कर सकते हैं, वरना इतना कॉम्पिटिशन होता है, प्रॉब्लम होता है, तो गवर्नमेंट कर ही नहीं सकता। कुछ ना कुछ हम करेंगे, कुछ ना हम पहुँचाने की कोशिश करेंगे। एक चीज, दूसरी चीज सर, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಶಾಸಕರ ಅನುದಾನದ ಅಡಿಯಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ವಾಹನಗಳಿಗೆ ಚಾಲನೆ ನೀಡಿದರು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ಏಪ್ರಿಲ್ 10ರಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಶಾಸಕರ ಅನುದಾನದ ಅಡಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ವಾಹನಗಳಿಗೆ ಚಾಲನೆ ನೀಡಿದರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗಿತು. ತದನಂತರ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕಲಬುರಗಿ ನಗರದ ಮೋಹನ್ಲಾಜ್ ಹತ್ತಿರ ನಿರ್ಮಿಸಲಾದ ವಸತಿ ನಿಲಯ ಉದ್ಘಾಟಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ದೀನ್ ದಯಾಳ್ ವಸತಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಮುಂದೂಡಲಾಗಿದೆ.
ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಕೂಡ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂಧೆ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿವಿಧ ಇಲಾಖೆದು ಮತ್ತು ಬಂದ ನಂತರ 5 ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ಏನು ಮಾತು ಕೊಟ್ಟಿತ್ತು ಅದರ ಪ್ರಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಅನೇಕ ಸಲ ಮಹಾನಗರ ಪಾಲಿಕೆಯಿಂದ ಯಂತ್ರಗಳನ್ನು ಕೊಡುವುದಾಗಲಿ, ಇವತ್ತು DMF ಯೋಜನೆ ಅಡಿಯಲ್ಲಿ ಅಂಗವಿಕಲ ಚೇತನರಿಗೆ ಮೊದಲೇ ಈ ಹೋದ ವರ್ಷ ಕೂಡ ನಾನು ನಮ್ಮ ಸೌತ್ನಲ್ಲಿ 50 ಗಾಡಿಗಳನ್ನು ಕೊಟ್ಟಿದ್ದೆ. ಮತ್ತು ಈ ಸಲ ಕೂಡ ಒಂದು 70 ಗಾಡಿಗಳನ್ನು ಕೊಡ್ತಾ ಇದ್ದೇವೆ. ಇನ್ನೂ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳಿ ಭಾಳ ಅರ್ಜೆಂಟಾಗಿ ಇವತ್ತು ಕಾರ್ಯಕ್ರಮ ಇದ್ದ ಕಾರಣ ಕೇವಲ 27 ಜನರಿಗೆ ಕೊಟ್ಟಿದ್ದು. ಮತ್ತು ಇನ್ನೊಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾರೂ ಕೊಡದೇ ಇರುತ್ತಿಲ್ಲ ಅಂಗವಿಕಲರಿಗೆ 2 ಮಷಿನ್, ತೊಗರಿ ರಾಶಿ ಮಷಿನ್ ಮಾಡ್ತಕ್ಕಂಥದ್ದು, ಜೋಳದ ರಾಶಿ ಮಷಿನ್ ಮಾಡ್ತಕ್ಕಂಥ ಮತ್ತು ಯಂತ್ರಗಳನ್ನು ಅವರಿಗೆ 2 ಅಂಗವಿಕಲ ಚೇತನಿಗೆ, ಒಂದು ಭೀಮಳ್ಳಿಯವನಿಗೆ, ಇನ್ನೊಬ್ಬರು ನಮ್ಮ ಕೆರಿಬೋಸ್ಕರ ಒಬ್ಬರಿಗೆ, ಇಂಥ ಒಂದು 10 ಲಕ್ಷ ರೂಪಾಯಿನಲ್ಲಿ ಏನಪ್ಪ ಅಂದರೆ ಮಷೀನನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮೊದಲನೇ ಸಲ ಅಂತಕ್ಕಂಥ ಮಾತನ್ನು. ಒಟ್ಟಾರೆ ಪ್ರಿಯಾಂಕಾ ಖರ್ಗೆಜಿಯವರು ಬಂದ ಮೇಲೆ ನಮಗೆ ಅನೇಕ ಸಾಕಷ್ಟು ಸೌಲಭ್ಯಗಳು, ಸಲಕರಣೆಗಳು, ಭಾಳಷ್ಟು ಸಲ ನಾವು ಕಿಟ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು ಅನೇಕ ಜನ ಯುವಕರಿಗೂ ಕೂಡ ಜಾಬ್ ಸಿಗ್ಬೇಕಂತ ಹೇಳಿ ಇಲ್ಲಿ ದೊಡ್ಡ ಏನಪ್ಪಂದ್ರೆ ಉದ್ಯೋಗ ಮೇಳ ಮಾಡಿರ್ತಕ್ಕಂಥದ್ದಾಗಲಿ, ಅನೇಕ ಕೆಲಸಗಳು ಕೂಡ ಇವತ್ತು ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಾಸ್ಟೆಲ್ಗಳು, ನೀವು ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ ಪಕ್ಕದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ನೋಡಿರ್ಬೇಕು ಮತ್ತು ನಮ್ಮ ರಾಜಾಪುರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಕಟ್ಟಡ ನೋಡಿರ್ಬೋದು. ಇವತ್ತು ಉದ್ಘಾಟನೆಗೊಳ್ತಕ್ಕಂಥ ನಮ್ಮ ಮೋಹನ್ಲಾಲ್ ಪಕ್ಕದಲ್ಲಿ ಇರ್ತಕ್ಕಂಥ ದೀನ್ ದಯಾಳ್ ಉಪಾಧ್ಯಾಯ ಹಾಸ್ಟೆಲ್ ಕಟ್ಟಡದ ಕೂಡ ಅವರು ಹೋದ ಸಲ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಅದನ್ನು ಪ್ರಾರಂಭ ಮಾಡಿ ಮತ್ತೆ ಇವತ್ತೇನಪ್ಪ ಅಂದ್ರೆ ಅದರ ಉದ್ಘಾಟನೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇಂಥ ಅನೇಕ ಅಂಗವಿಕಲ ಚೇತನ DMF ಅಡಿಯಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಶ್ರವಣ ದೋಷ ಆಗಿರ್ಬೋದು, ರೀಡಿಂಗ್ ಯಂತ್ರಗಳಾಗಿರ್ಬೋದು, ಇವತ್ತು ಟೇಬಲ್, ಅಲ್ಮಾರ, ಕಂಪ್ಯೂಟರ್ ಪ್ರಾಮಾಣಿಕವಾಗಿ ನನಸು ಮಾಡಿದಂಥ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ತುಳಿತಕ್ಕೆ ಒಳಗಾದವರನ್ನು ಸಾಮಾಜಿಕ ನ್ಯಾಯ ಕೊಡ್ತಂಥ ಏಕೈಕ ನಾಯಕ ಅಂದರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು, ನಾ ಮಾಡಿದಂಥ ಯೋಜನೆಗಳು ನನ್ನ ಕನಸನ್ನು ನನಸು ಮಾಡ್ತಕ್ಕಂಥದ್ದು, ನಾನು ಎಳೆದುಕೊಂಡು ಬಂದಂಥ ರಥವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬರು ಹುಟ್ಟಿ ಬರ್ತಾರೆ. ನಿಮ್ಮಿಂದ ಆಗಲ್ದ್ರೆ ನೀವೇ ಕೇಳ್ಕೊಂಡು ತಂದಿದ್ರಿ ರಥ, ಅಲ್ಲೇ ಬಿಟ್ಟು ಹೋಗ್ರಿ, ಹಿಂದಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಡ ಅಂತ ಹೇಳಿ ಹೋಗಿದ್ರು ಅವರು. ಅದೇ ರಥವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಯಾರಾದರೂ ಮಾಡ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಪ್ರಿಯಾಂಕ್ ಖರ್ಗೆ ಮಾಡ್ತಿದ್ದಾರೆ. ಯಾರುಗಳೆಲ್ಲ ಬೇಕು, ಇವೆಲ್ಲ ಬೇಕಾದ್ರೆ ಚಪ್ಪಳೆ ಹೊಡ್ಲಿಕ್ಕೆ ಏನಾಗಿದೆ ನಿಮಗೆಲ್ಲ. ನಿನ್ನೆಯಿಂದ ನಾನು ತಿಪ್ಪಣ್ಣಪ್ಪ ಕಮಕ್ನೂರವರು ಮುಂಜಾನೆ 9ರಿಂದ ರಾತ್ರಿ 10 ತನಕ ಜೊತೆಗೆ ಇದ್ವಿ ಮತ್ತು ಇವತ್ತು 9ವರೆಗೆ ಬಂದಿದ್ದೀವಿ. ನಿನ್ನೆ ಊಟ ಎಲ್ಲ ಟೈಮಿಗೆ ಸಿಕ್ತು, ಭಾಳ ಖುಷಿಯಾರ ಅವರು. ಸೊ ಅದಕ್ಕೆ ನಮಗೆ ಪ್ರಶಂಸೆ ಮಾಡ್ಲತ್ತಲ್ಲ. ಆದರೆ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಅಲ್ಲ, ನನ್ನ ಥರ ಜನರ ಆಶೀರ್ವಾದ ಇದ್ದರೆ ನಿಮಗೂ ಒಳ್ಳೆಯದಾಗುತ್ತೆ, ನನಗೂ ಒಳ್ಳೆಯದಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನ ಮುಖ್ಯ ಆಗ್ತಾರೆ, ಜನರ ಸೇವೆ ಭಾಳ ಪ್ರಮುಖವಾಗಿರ್ತದೆ. ಸರ್ಕಾರಗಳು ಬರ್ತವೆ ಹೋಗ್ತವೆ, ಆದರೆ ಸರ್ಕಾರ ನಾವು ನಮ್ಮ ರುಟೀನ್ ವರ್ಕ್ ಅಂತ ನಾವೇನು ಹೇಳ್ತೀವಿ, ಅಂದರೆ ನಮ್ಮ ಕರ್ತವ್ಯಗಳು ನಾವೇನು ಮಾಡಬೇಕು ಅದು ಸ್ಕೀಮ್ ಪ್ರಕಾರ, ಯೋಜನೆ ಪ್ರಕಾರ, ನೀತಿ ಪ್ರಕಾರ ಮಾಡ್ಕೊಂಡು ಹೋದರೆ ಯಾರೂ ಅಷ್ಟು ಕೇಳೋದಿಲ್ಲ. ಯಾವುದೇ ಸರ್ಕಾರ ಇರ್ಬೋದು, ಅವರು ಜನರ ಪ್ರೀತಿಗೆ ಪಾತ್ರರು ಯಾವಾಗ ಆಗ್ತಾರೆ ಅಂದರೆ ಯಾವಾಗ ಅವರು ಜನರ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ವಿಶೇಷವಾಗಿ ಸಹಾನುಭೂತಿ ಇರಬೇಕು, ಕಂಪ್ಯಾಷನ್, ಸಹಾನುಭೂತಿ ಇರಬೇಕು. ಯಾವ ಸರ್ಕಾರಕ್ಕೆ ಹೃದಯ ಇಲ್ಲ, ಯಾವ ಸರ್ಕಾರಕ್ಕೆ ಸಹಾನುಭೂತಿ ಇಲ್ಲ, ಅದು ಸರ್ಕಾರನೇ ಅಲ್ಲ ಅಂತ ನನ್ನ ಅಭಿಪ್ರಾಯ ಆಗಿದೆ ಇವತ್ತು. ಯಾಕಂದರೆ ಇವತ್ತು ಎಲ್ಲರೂ ಮಾತನಾಡಬೇಕಾದ್ರೆ ವಿಕಲಚೇತನ ಬಗ್ಗೆ ಇರ್ಬೋದು, ದಿವ್ಯಾಂಗದ ಬಗ್ಗೆ ಇರ್ಬೋದು, ಬಾಧಿತರ ಬಗ್ಗೆ ಇರ್ಬೋದು ಮಾತನಾಡ್ತಾ ಇದ್ರು. ಯಾವ ಸರ್ಕಾರಕ್ಕೆ ಈ
ಸಮಾಜಗಳ ಬಗ್ಗೆ ಕಳಕಳಿ ಇಲ್ಲ, ಅವರಿಗೆ ಅಧಿಕಾರ ಕೊಟ್ಟು ಉಪಯೋಗ ಇಲ್ಲ. ನಮ್ಮ ರಾಷ್ಟ್ರದಲ್ಲಿ ನಾವು ಸುಮಾರು 130 ದಶಲಕ್ಷ ಕೋಟಿ ಇದ್ದೀವಿ. ಅದರಲ್ಲಿ ಸುಮಾರು 2.4% ರಿಜಿಸ್ಟರ್ಡ್ ಬಾಧಿತರಿದ್ದಾರೆ. ಅನ್ರಿಜಿಸ್ಟರ್ಡು ಅಷ್ಟೇ ಇರ್ಬೋದಂತ ನಾನು ಭಾವಿಸ್ತಾ ಇದ್ದೇನೆ. ಈ ಎಲ್ಲ ನಮ್ಮ ಸ್ನೇಹಿತರಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂದರೆ ಸರ್ಕಾರಗಳಿರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, NGOಗಳಿರ್ಬೋದು, ಗಣ್ಯ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಇಲ್ಲಪ್ಪ ನಾವು ಈ ಜನರಿಗೆ ನಾವು ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು, ನಾವು ಅವರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತ ಅವರು ಪಟ್ಟು ಹಿಡಿದ್ರೆ ಮಾತ್ರ ನಾವು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ಬೋದು ಸಮಾಜದಲ್ಲಿ. ಬರೀ ಇವರಿಗೆ ಸಾಮಾಜಿಕವಾಗಿ ನಾವು ಮೇಲೆತ್ತದಲ್ಲ, ಆರ್ಥಿಕವಾಗೂ ಕೂಡ ನಾವು ಅವರಿಗೆ ಸಹಕಾರ ಮಾಡಿದ್ರೆ ಸಮಾಜದ ಆರ್ಥಿಕ ವ್ಯವಸ್ಥೆಯೂ ಸುಧಾರಣೆ ಆಗುತ್ತೆ. ಈಗ ನಾವು ಸುಮ್ಮನೆ ದೊಡ್ಡ ದೊಡ್ಡ ಸ್ಲೋಗನ್ ಕೊಟ್ಟರೆ ಆಗೋದಿಲ್ಲ. ವಿಕಸಿತ ಭಾರತ, ಅಮೃತ್ ಕಾಲ್, ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಈ ಎಲ್ಲ ಯೋಜನೆಗಳಲ್ಲೂ ಕೂಡ ಯಾರಿಗೆ ಅವಕಾಶ ಇಲ್ಲ, ಯಾರು ಅವಕಾಶದಿಂದ ವಂಚಿತರಾಗಿರ್ತಾರೆ, ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಆರ್ಥಿಕ ಹಾಗೂ ಸಾಮಾಜಿಕ ಸುಧಾರಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿವರೆಗೂ ನಿಮ್ಮೆಲ್ಲರಿಗೂ ಆರ್ಥಿಕ ಮುಖ್ಯವಾಹಿನಿಗೆ ನಾವು ತರಲಿಕ್ಕೆ ಆಗೋದಿಲ್ಲ, ಅಲ್ಲಿ ತನಕ ನಮ್ಮ ಸುಧಾರಣೆ ಕಾಣಲಿಕ್ಕೆ ಆಗೋದಿಲ್ಲ. Even people who are differently abled can contribute to the economy of the country, to the economy of the society ಅಂತ ಬರಬೇಕು. ಆವಾಗ ಮಾತ್ರ ನಾವು ಬದಲಾವಣೆಯನ್ನು ನಾವು ಕಾಣ್ಬೋದಾಗಿದೆ. ಈಗ ಅದು ಸಾಧ್ಯ ಆಗಿದೆ. ಕಲಬುರಗಿ ನಗರದ ಒಳಚರಂಡಿ ಕಾರ್ಮಿಕರ ವೇತನ, PF, ESI ಸೇರಿದಂತೆ ಸರಕಾರದ ವಿವಿಧ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮಹಾನಾಯಕ ಬ್ರಿಗೇಡ್ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಲಬುರಗಿ ನಗರದ ಒಳಚರಂಡಿ ಕಾರ್ಮಿಕರ ವೇತನ ಮತ್ತು PF, ESI ಸೇರಿದಂತೆ ವಿವಿಧ ಸರಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮಹಾನಾಯಕ ಬ್ರಿಗೇಡ್ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮೈನಾರಿಟಿ ಮಹಿಳಾ ಘಟಕದ ಅಧ್ಯಕ್ಷರಾದ ಫರ್ಜಾನಾ ಬೇಗಂ, ಮುತ್ತಣ್ಣ ಬಾಗೋಡಿ ಬಚ್ಚನ್, ಪೌರ ಕಾರ್ಮಿಕರಾದ ವಿಜಯಕುಮಾರ್ ಪಾಟೀಲ್, ಸಂತೋಷ್ ಜಾನೆ, ಹನುಮಂತ್ ಕೊರಳ್ಳಿ, ತಸ್ಲೀಂ, ಖಾಜಾ, ಸಂಜು ಕುಮಾರ್, ನಬಿ, ಶಂಕರ್, ಅಲ್ತಾಫ್, ರಾಜ್ಕುಮಾರ್ ವಾಲಿ, ಹನುಮಂತ ಬಳಿರಾಮ್, ಸುನಿಲ್ ಕುಮಾರ್, ಶಿವಕುಮಾರ್, ಖಾಸಿಂ, ಸೂರ್ಯಕಾಂತ್, ಇಸ್ಮಾಯಿಲ್, ದಶರಥ್, ಅಣವೀರ್, ದಾವಲ್ ಸಾಬ್, ನಾಗಣ್ಣ ಜಮಾದಾರ್, ಸಂತೋಷ್ ಪವಾರ್, ಸಚಿನ್, ರಾಜ್ ಅಹಮದ್, ಸಚಿನ್ ಪೂಜಾರಿ, ರಾಕೇಶ್, ಫಾರೂಕ್, ಜಗನ್ನಾಥ್, ದಸ್ತಗೀರ್, ಅನ್ವರ್, ಶಿವಾಜಿ, ಸಂಜುಕುಮಾರ್ ಬಳಿರಾಮ್, ನಾಗಣ್ಣ ಭೋಸಗ, ರಾಣಪ್ಪ, ಶ್ರೀಶೈಲ್, ಆಕಾಶ್, ನಾರಾಯಣ್, ಅಭಿಷೇಕ್, ಲಕ್ಷ್ಮಣ್, ಮಂಜುನಾಥ್, ಮೊಹಮ್ಮದ್ ಖಾಸಿಂ ಅಲಿ, ಸದಾಂ, ಶರಣು, ಸೋಹೇಲ್, ಪರಶುರಾಮ್, ಈರಣ್ಣ, ಸಿದ್ಧಾರ್ಥ್, ಮೈನುದ್ದೀನ್, ಅಜರುದ್ದೀನ್, ಶಹಬಾಜ್, ಶೇಖ್ ಹಸನ್, ಬಳಿರಾಮ್, ಇರ್ಫಾನ್, ಜಾವಿದ್ ಸೇರಿದಂತೆ ಇತರೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಳಚರಂಡಿ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಮೊನ್ನೆ 8 ತಾರೀಕು ಕಾಜಮಿಯಾನಿಗೆ ಕೆಲಸ ಸಮಯದಲ್ಲಿ ಹೃದಯಘಾತ ಆಗಿರುತ್ತದೆ. ಆದ ಕಾರಣ ಎಮರ್ಜೆನ್ಸಿಯಲ್ಲಿ ಯುನೈಟೆಡ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿರ್ತಾರೆ. ಅಲ್ಲಿ ಬಂದು ಸಾಯಂಕಾಲ ಇವ್ರ ಆಫೀಸರ್ಸ್ ಬಂದು ಗುತ್ತಿದಾರ ಬಂದು ನಾವೆಲ್ಲ ಏನಾದ್ರು ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತೀವಿ ಅಂತ ಹೇಳಿರ್ತಾರೆ. ನಿನ್ನೆಯಿಂದ ಫೋನ್ ಮಾಡಿದ್ರೆ ಒಬ್ಬರು ಬರ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಬಂದು ಲೆಟರ್ ಕೊಟ್ಟಿದ್ದೀವಿ. ಅವರು ಇಂಜಿನಿಯರ್ ಅವ್ರಿಗೆ ಕರೆದು ಹೇಳಿ ಸರಿಪಡಿಸ್ತೀನಿ ಅಂತ ಹೇಳ್ಯಾರ. ಹಾಗೆ ಮುಂದಿಂದ ಈ ದಿನ ಎಲ್ಲ ಕಾರ್ಮಿಕರಿಗೂ ID ಕಾರ್ಡ್ ಕೊಡ್ತಾ ಇಲ್ಲ, PF ಕಟ್ತಾ ಇಲ್ಲ, ESI ಕೊಡ್ತಾ ಇಲ್ಲ, ಯಾವುದನ್ನೂ ಗೌರ್ಮೆಂಟ್ ಏನು ಸವಲತ್ತು ಅದು ಕೊಡ್ತಾ ಇಲ್ಲ ಯಾರಿಗೂ. ಆದ ಕಾರಣ ಕಮಿಷನರ್ ಅವ್ರಿಗೆ ಭೇಟಿ ಆದರೆ ಒಂದು 15 ದಿವಸದಲ್ಲಿ CO ಸರ್ ಮೀಟಿಂಗ್ ತೊಗೊಂಡು ನಮ್ದು ಏನೆಲ್ಲ ಬೇಡಿಕೆ ಅವರ ಎಲ್ಲರೂ ಸರಿಪಡಿಸ್ತೀನಿ ಅಂತ ಹೇಳಿ ಆಯುಕ್ತರ ಮನವಿ ಪತ್ರಿಕೆ ಕೊಟ್ಟಿದ್ದೀವಿ. मेरा नाम फरजाना बेगम है। हमारे वर्कर को एक हार्ट हुआ, 2 दिन से दवाखाने में एडमिट है। हम गुत्तेदार साहब को बुला के बात करने के बाद बोले दवाखाने का बिल देते बोले। फिर बाद में कॉल करें तो कॉल रिसीव नहीं कर रहे। इसके वजह से हम महानगर पालिके को कमिश्नर साहब को एक मनवी लेटर दिए। उन्होंने बोल रहे हैं 1-2 हफ्ते जान दें, उसके बाद क्या है उनका बैठ को हेल्थ कार्ड बनेंगे उनका, और क्या है उनका कार्ड ही बना को देंगे बोल रहे हैं। इतनी है हमारी गुजारिश उन लोगों से कि ये 53 लोग हैं, उनको हेल्थ कार्ड बना कर देखो, उनका सफम कर्मचारी कार्ड दिए तो बहुत बहुत धन्यवाद होता है उनका।
ಏಪ್ರಿಲ್ 16ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿಗಳ 119ನೇ ಜಯಂತಿ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅರುಣಕುಮಾರ್ ಪಾಟೀಲ್ ಕೋಡಲಹಂಗರಗ ಅವರು ತಿಳಿಸಿದ್ದಾರೆ. ಪದ್ಮಭೂಷಣ, ಕರ್ನಾಟಕ ರತ್ನ, ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು, ತ್ರಿವಿಧ ದಾಸೋಹಿಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ 119ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮವು ದಿನಾಂಕ 14 ಏಪ್ರಿಲ್ 2026 ಗುರುವಾರದಂದು ಬೆಳಗ್ಗೆ 11:15ಕ್ಕೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗಾಗಿ ವಿಶೇಷ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಮತ್ತು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಚನ್ನಬಸಯ್ಯ ಗುರುವಿನ್, ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಶೈಲ್ ಘೋಳಿ, ವಿನೋದ್ ಪಾಟೀಲ್ ಸರಡಗಿ, ಮಂಜು ರೆಡ್ಡಿ, ಜಗನ್ನಾಥ ಪಟ್ಟಣಶೆಟ್ಟಿ, ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಪದ್ಮಭೂಷಣ, ಕರ್ನಾಟಕ ರತ್ನ, ಬಸವಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ 119ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 16ರಂದು ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 11:15ಕ್ಕೆ ನಾವು ಆಯೋಜನೆ ಮಾಡಿದ್ದೀವಿ. ಜಿಲ್ಲಾ ವೀರಶೈವ ಸಮಾಜ ಹಾಗೂ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘದಿಂದ ಸುಮಾರು 20 ವರ್ಷಗಳಿಂದ ನಮ್ಮ ನಡೆದಾಡುವ ದೇವರಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮೀಜಿಗಳ ಏನು ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನಾವು ಹಮ್ಮಿಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಕೂಡ ಅವತ್ತಿನ ದಿವಸ ನಾವು ಹಮ್ಮಿಕೊಳ್ತೀವಿ. ಶ್ರೀಮಠದ ಗುರು ಪರಂಪರೆಯಂತೆ ಜಿಲ್ಲಾ ವೀರಶೈವ ಸಮಾಜ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘ ವತಿಯಿಂದ ರಕ್ತದಾನ, ಆರೋಗ್ಯ ಶಿಬಿರ ಹಾಗೂ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಧಕರನ್ನು ಸನ್ಮಾನಿಸುವುದಾಗಲಿ ಹಾಗೂ ನಮ್ಮ ನಂದಗುರುಕುಲ ಅನಾಥಾಶ್ರಮಕ್ಕೆ ನಮ್ಮ ದೇಣಿಗೆ ಪ್ರತಿ ವರ್ಷವೂ ಕೂಡ ಕೈಲಾದಷ್ಟು ದೇಣಿಗೆಯನ್ನು ಪ್ರತಿ ವರ್ಷವೂ ನೀಡ್ತಾ ಬಂದಿದ್ದೀವಿ. ಮತ್ತು ಅದೇ ರೀತಿಯಾಗಿ ಈ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಅವತ್ತಿನ ದಿವಸ ಸಾನ್ನಿಧ್ಯ ವಹಿಸಿಕೊಳ್ಳಿದ್ದಾರೆ. ಮತ್ತು ಉದ್ಘಾಟನೆಯನ್ನು ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ನೇತೃತ್ವವನ್ನು ನಮ್ಮ ಶ್ರೀಶೈಲ ಸಾರಂಗ ಮಠದ ಜಗದ್ಗುರುಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಸಾರಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಉಪಸ್ಥಿತಿ ನಮ್ಮ ಚಿಂಚೋಳಿಯ ಕಂಚಾಕುಂಟಿ ನಂದೀಶ್ವರ ಮಠದ ಪೂಜ್ಯರಾಗಿರ್ತಕ್ಕಂಥ ಕರ್ಮೇಶ್ವರ ಶಿವಾಚಾರ್ಯರು ಹಾಗೂ ಚೌದಾಪುರ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ರಾಜಶೇಖರ್ ಶಿವಾಚಾರ್ಯರು ಹಾಗೂ ಚಿತ್ತಾಪುರನ ಸಂಸ್ಥಾನದ ಬ್ರಹ್ಮನ್ ಮಠದ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಪರ್ವತೇಶ್ವರ ಶಿವಾಚಾರ್ಯರು ಹಾಗೂ ಮಾದನಿಪರಗದ ಶಿವಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀನಿವಾಸ ಸರ್ಗಿಯ ಶಕ್ತಿಪೀಠದ ಪೂಜ್ಯರಾಗಿರ್ತಕ್ಕಂಥ ಅಪ್ಪಾರಾವ್ ದೇವಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ನಮ್ಮ MY ಪಾಟೀಲ್ಜಿಯವರು, ನಮೋಶಿಯಣ್ಣವರು, BG ಪಾಟೀಲ್ಜಿಯವರು, ಅಲ್ಲಂ ಪ್ರಭು ಪಾಟೀಲ್ಜಿಯವರು ಹಾಗೂ ಡಾಕ್ಟರ್ ಉಮೇಶ್ ಜಾಧವ್ಜಿಯವರು ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ್ ದೇಶಮುಖಂಡವರು ಹಾಗೂ ದತ್ತಾತ್ರೇಯ ಪಾಟೀಲ್ ರೇವೂರ್ಜಿಯವರು, ದೊಡ್ಡಪ್ಪಗೌಡ ಪಾಟೀಲ್ಜಿಯವರು, ಅಮರನಾಥ್ ಪಾಟೀಲ್ಜಿಯವರು, ನಮ್ಮ ಭೀಮಾಶಂಕರ್ ಬಿಲ್ಗುಂದಿ ಅಣ್ಣವರು, ಚಂದು ಪಾಟೀಲ್ಜಿಯವರು
ಹಾಗೂ ನಮ್ಮ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಯಾಣಪ್ಪ ಪಾಟೀಲ್ಜಿಯವರು ಹಾಗೂ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಎಂಡ್ರಾಮಿಯವರು ಹಾಗೂ ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಚನ್ನಹಳ್ಳಿ ಪಾಟೀಲ್ಜಿಯವರು ಹಾಗೂ ಉದ್ಯಮಿಗಳಾಗಿರ್ತಕ್ಕಂಥ ನೀಲಕಂಠರಾವ್ ಮುರುಗೇಣ್ಣವರು ಹಾಗೂ ರಾಜ್ಕುಮಾರ್ ತೇಲ್ಕೂರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಸ್ವಾಮಿಗಳದೊಂದು ಫೈಬರ್ದಲ್ಲಿ ಸುಮಾರು ಒಂದು 2-2.5 ಲಕ್ಷ ರೂಪಾಯಿ ಒಂದು ಮೂರ್ತಿ ಮಾಡಿದ್ದಾರೆ ಅವರು. ಅವತ್ತಿನ ದಿವಸ ಪೂಜೆಗೆ ದೇಣಿಗೆಯಾಗಿ ಕೊಡ್ತಾ ಇದ್ದಾರೆ. ಅವರು ದೇಣಿಗೆ ಮೂಲಕ ಕೊಟ್ಟು ಆಶೀರ್ವಾದ ಮಾಡ್ಕೊತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಅವರು ಮನೆಯಲ್ಲಿ ಹೇಳಿದ್ರು, ಅವರು ನಾವು ಅಲ್ಲಿ ಓದಿ ಕೊಡಬೇಕಂತ ಮಾಡಿದಿರಂತ ಆಗಿಲ್ಲ ಇಲ್ಲಿವರೆಗೂ. ಅದಕ್ಕೆ ಅದೇ ವೇದಿಕೆಯಲ್ಲಿ ಬಂದು ನಾವು ಅಪ್ಪವರಿಗೆ ಸನ್ಮಾನಿಸಿ ಆಶೀರ್ವಾದ ಕೊಡ್ತೀವಿ ಅಂದಾಗ ಎಸ್ ನಮ್ಮ ಅಧ್ಯಕ್ಷರು ಹೇಗೆ ಮಾಡಲಿ ಅವರಿಗೆ ಬರಲಿ ಅವರು ಅಂತ ಹೇಳಿದ್ರು. ಸುಮಾರು ಬಾಂಬೆದಲ್ಲಿ ಮಾಡಿಸಿದ್ದಾರೆ. ನಾವು ನಂದಗೋಕುಲದಲ್ಲಿ ಯಾಕೆ ಆರಂಭ ಮಾಡಿ ನಾಯಕರ ಅಂದವ್ರು ಹೇಳಿದ್ರು, ಅವರು ನಿಸ್ವಾರ್ಥ ಸೇವೆ. ಗುರುನಾಯಕ್ ವೆಂಕಟೇಶ್ ಗುರುನಾಯಕ್ ಸರ್ ಆಗಿದ್ರು, ಅದೇ ರೀತಿಯಾಗಿ ಮಾತಾಜಿಯವರು ಸಹ ಅವರು ಯಾವುದೋ ಇವರೇ ಮಕ್ಕಳನ್ನು ತಿಳ್ಕೊಂಡು ಅವರು ಪೂಜನೀಯ ಭಾವನೆಯ ಮಕ್ಕಳನ್ನು ನೋಡಿಕೊಂಡು ಇವತ್ತು ದಿವಸ ಪೋಷಣೆ ಮಾಡಿ ದೊಡ್ಡ ವ್ಯಕ್ತಿಗಳನ್ನು ಬೆಳೆಸಿದ್ದಾರೆ. ಅದಕ್ಕಾಗಿ ಅವರಿಗೆ ಈ ವರ್ಷ ಸಿದ್ಧಗಂಗಾ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿ ಅಧ್ಯಕ್ಷ ಸ್ಥಾನವನ್ನು ಕುರುಬ ಸಮಾಜಕ್ಕೆ ಕೊಡುವಂತೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಲಬುರಗಿ ಎಪಿಎಂಸಿಗೆ ಅಧ್ಯಕ್ಷ ಸ್ಥಾನ ಕುರುಬ ಸಮಾಜಕ್ಕೆ ಕೊಡುವಂತೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಎಸ್ ಪೂಜಾರಿ, ಖಜಾಂಚಿಗಳಾದ ರವಿಗೊಂಡ ಕಟ್ಟಿಮನಿ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರ್ಮಲಾ ಬರಗಾಲಿ, ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಣ ನಂದಿಕೂರ್, ಶಿವಲಿಂಗಪ್ಪ ವಗ್ಗೀರ್ ಸಾವಳಗಿ, ನಾಗೇಶ್ ಮುಚ್ಖೇಡ್ ಪಾಣೆಗಾಂವ್, ಡಾಕ್ಟರ್ ಬಾಬು ಪೂಜಾರಿ ಹಾಗರಗುಂಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಕುರುಬ ಸಮಾಜಕ್ಕೆ ಕಲಬುರಗಿಯ ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಶ್ರೀ ಗಣಪತಿ ಸಿದ್ದರಾಮಪ್ಪ ಮೆಣಗಿ ಅವರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಸಂಘ ಮಾಡ್ತಾ ಇದೆ. ಯಾಕೆ ನಾವು ಗಣಪತಿ ಅವರನ್ನು ಆಯ್ಕೆ ಮಾಡಬೇಕು ಅಂತಂತಂದರೆ ಕಲಬುರಗಿ ಗ್ರಾಮೀಣ, ಕಲಬುರಗಿ ದಕ್ಷಿಣ ಮತಕ್ಷೇತ್ರ, ಅಫ್ಜಲ್ಪುರ ಈ 3 ತಾಲೂಕಿನಿಂದ ಕಲಬುರಗಿ ಎಪಿಎಂಸಿಗೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ನಿಯಮಾವಳಿ ಇದೆ. ಅದರಲ್ಲಿ ಅಫ್ಜಲ್ಪುರ ಮತಕ್ಷೇತ್ರದಿಂದ ಶ್ರೀ ಗಣಪತಿ ಸಿದ್ದರಾಮಪ್ಪ ಮೆಣಗಿ ಅವರನ್ನ ಅಲ್ಲಿನ ಶಾಸಕರು ಸುಮಾರು 35ರಿಂದ 40 ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಸಮುದಾಯ ಇರೋದ್ರಿಂದ ಪ್ರಾಶಸ್ತ್ಯತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶ್ರೀ ಗಣಪತಿ ಅವರನ್ನ ಈಗಾಗಲೇ ಸರ್ಕಾರದ ವತಿಯಿಂದ ನಾಮನಿರ್ದೇಶನ ಮಾಡಿದ್ದಾರೆ. ಸದಸ್ಯರನ್ನು ಕಳಿಸಿ ಬರೀ ಸದಸ್ಯರನ್ನು ಕಳಿಸಿರೋ ನಿರ್ದೇಶನ ಮಾಡೋದಕ್ಕಿಂತ ಅವರನ್ನೇ ಕಲಬುರಗಿ ಎಪಿಎಂಸಿ ಅಧ್ಯಕ್ಷಕ್ಕೆ ಪರಿಗಣನೆ ಮಾಡಿದರೆ ಇಡೀ ಸಮಾಜಕ್ಕೆ ಒಂದು ಗೌರವ ಬರ್ತಾ ಇದೆ ಅಂತಕ್ಕಂಥದ್ದು. ಗಣಪತಿ ಮೆಣಗಿ ಅವರು ನಮ್ಮ ಸಮಾಜದ ಏನು ಕೇಂದ್ರ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ರವರ ಅನುಯಾಯಿಯಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಲ್ಲ ಸಮುದಾಯದವರಿಗೆ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರುವಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾಗಿ ಈಗಾಗಲೇ ಒಂದು ಅಂದಾಜು ಪಟ್ಟಿಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದರಲ್ಲಿ ನಾಗೇಶ್ ಅವರನ್ನು ಸಹ ದಕ್ಷಿಣ ಮತಕ್ಷೇತ್ರದಿಂದ ಅವರನ್ನು ಸಹ ನಿರ್ದೇಶಕರನ್ನಾಗಿ ಕಳಿಸಿದ್ದಾರೆ. ಮತ್ತೆ ಈ ಸರ್ಕಾರ ಅಹಿಂದ ಅಂತಕ್ಕಂಥ ಹೆಸರಿನ ಮೇಲೆ ಸರ್ಕಾರ ಬಂದಿದೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಸಮುದಾಯ, ವಿಶೇಷವಾಗಿ ಅಫ್ಜಲ್ಪುರದಲ್ಲಿ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಲಿಕ್ಕೆ ಮತ್ತು ಶಾಸಕರನ್ನ ಬೀಳಿಸಲಿಕ್ಕೆ ಕಾರಣಕರ್ತ ಆಗ್ತಕ್ಕಂಥ ಶಕ್ತಿ ನಮ್ಮ ಸಮುದಾಯಕ್ಕೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಅವರ MLA ಚುನಾವಣೆ ಹಿಡಿದು ಪ್ರತಿಯೊಂದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಗಣಪತಿ ಮೆಣಗಿ ಅವರು ಸಕ್ರಿಯವಾಗಿ ಭಾಗವಹಿಸುವುದರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿದ್ದಾರೆ. ಅಂಥವರನ್ನ
ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವತ್ತು ಅತ್ಯಂತ ವಿನಯಪೂರ್ವಕವಾಗಿ ಆಗ್ರಹ ಮಾಡ್ತೇವೆ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಅವರನ್ನು ಕೂಡಲೇ ಅಧ್ಯಕ್ಷ ಸ್ಥಾನಕ್ಕೆ ತಾವು ಪರಿಗಣನೆ ಮಾಡೋದ್ರ ಮುಖಾಂತರ ಕುರುಬ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥದ್ದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.